ಹಲೋ ಎವ್ರಿವನ್. 2 ಡೇಸ್ ಬ್ಯಾಕ್ ನಾನೊಂದು ವಿಡಿಯೋ ಮಾಡಿದ್ದೆ. ನಿಮ್ಮೆಲ್ಲ IB/SA ಇಂಟರ್ವ್ಯೂ ರಿಲೇಟೆಡ್ ಏನೇ ಕ್ವೆಶನ್ಸ್ ಇದ್ದರೂ ಅದನ್ನ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿ ನಿಮ್ಮೆಲ್ಲ ಡೌಟ್ಸ್ನ ಅಂತಂತೇಳಿ ವಿಡಿಯೋ ಮಾಡಿ ಹಾಕಿದ್ದೆ. ನೀವು ಅದರಲ್ಲಿ ಕ್ವೆಶನ್ಸ್ನ ಕೇಳಿದ್ದೀರ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಆನ್ಸರ್ ಯುವರ್ ಆಲ್ ಕ್ವೆಶನ್ಸ್. ನಿಮ್ಮೆಲ್ಲ ಕ್ವೆಶನ್ಸ್ಗೆ ಈ ವಿಡಿಯೋದಲ್ಲಿ ಟು ದ ಬೆಸ್ಟ್ ಲೆವೆಲ್ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಯ್ ಬ್ರೋ, ಫಸ್ಟ್ ಕ್ವೆಶನ್ ಏನಂತಂದರೆ ಇದು ಹಾಯ್ ಬ್ರೋ, ಬೆಂಗಳೂರಲ್ಲಿ ಇಂಟರ್ವ್ಯೂ ಎಲ್ಲಿರುತ್ತೆ ಅಂತೇಳಿ. ಬೆಂಗಳೂರು ಇಂಟರ್ವ್ಯೂನಲ್ಲಿ ಫುಲ್ ಅಡ್ರೆಸ್ ಹೇಳೋದು ಬೇಡ, ಯಾಕಂದರೆ ಇದು IB ರಿಲೇಟೆಡ್ ಆಗಿರೋದ್ರಿಂದ. ಸೊ ಆಫೀಸ್ ಇನ್ಫಾರ್ಮೇಷನ್ ಶೇರ್ ಮಾಡೋದು ಅಷ್ಟೊಂದು ಸರಿ ಇಲ್ಲ, ಓಕೆನಾ. ಅದು ಬೆಂಗಳೂರಿನ ಡಮ್ಲೂರ್ ಅನ್ನೋ ಏರಿಯಾದಲ್ಲಿ ಕಂಡುಬರುತ್ತೆ. ಬೆಂಗಳೂರಲ್ಲಿ ಆಗುತ್ತೆ ನಿಮ್ಮ ಈ ಒಂದು ಇಂಟರ್ವ್ಯೂ ಲೊಕೇಶನ್ ಬೆಂಗಳೂರಲ್ಲಿರುತ್ತೆ. ಇಷ್ಟು ಮಾತ್ರ ತಲೆಯಲ್ಲಿ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. ಮೈ OBC ಸರ್ಟಿಫಿಕೇಟ್ ಈಸ್ ಈ ಕ್ವೆಶನ್. ಮೈ OBC ಸರ್ಟಿಫಿಕೇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪೈರ್ ಇನ್ ದಿಸ್ ಮಂತ್. ಶುಡ್ ಐ ಅಪ್ಲೈ new one or is older one valid? Because notification mentioned all the certificates should meet crucial date. ನೋಡಿ, ನಿಮ್ಮಲ್ಲಿ ಅಪ್ಲೈ ಮಾಡೋಕ್ಕೂ ಮುಂಚೆ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಇತ್ತಲ್ಲ, ಆ ಡೇಟಲ್ಲಿ ನಿಮ್ಮ ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ದರೆ ಸಾಕು. ಹೊಸದು ನೀವು ಅಪ್ಲೈ ಮಾಡಿ ಕೊಡಲಿಲ್ಲ ಅಂತಂದರೆ ನಿಮಗೆ ಮಾಡಿಕೊಡೋಕ್ಕೆ ಅವಕಾಶ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಅವ್ರಿಗೆ ಹೊಸದು ಬೇಕಾಗಿದ್ದರೆ ಇಷ್ಟು ದಿನದಲ್ಲಿ ಮಾಡಿಸ್ಕೊಡು ಅಂತೇಳಿ. ಅಥವಾ ಓಲ್ಡ್ ಒನ್ ಅವ್ರಿಗೆ ಆ ಡೇಟ್ಗೆ ನಿಮ್ಮದು ವ್ಯಾಲಿಡ್ ಇತ್ತು ಅಂತಂದರೆ ಲಾಸ್ಟ್ ಡೇಟ್ಗೆ ಅವ್ರೇನು ಕೇಳೋದಿಲ್ಲ. ಸೊ ಓಕೆ, ನಿಮ್ಮದು ಅಷ್ಟೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಿಮ್ಮದು ರಿನ್ಯೂವಲ್ಲಿಗೆ ಬಂದಿದ್ದರೆ ರಿನ್ಯೂವಲ್ ಮಾಡಿಸಿ, ಇಲ್ಲ ರಿನ್ಯೂವಲ್ ಆಗ್ತಿಲ್ಲ ಅಂತಂದರೆ ಡೋಂಟ್ ಥಿಂಕ್ ಟು ಮಚ್, ಓಕೆನಾ. ನಿಮ್ದು ಅಂಥ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿರಿ. ಇಂಟರ್ವ್ಯೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ. ನೆಕ್ಸ್ಟ್ ಕ್ವೆಶನ್. ಮೈ OBC ಈಸ್ ಫ್ರಮ್ ಜುಲೈ 2025. ಈಸ್ ಇಟ್ ಓಕೆ ಟು ಸಬ್ಮಿಟ್? ಹೇಳಿದ್ನಲ್ವಾ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಓಲ್ಡ್ ಒನ್ ವ್ಯಾಲಿಡ್ ಇದ್ದರೆ ಲಾಸ್ಟ್ ಡೇಟ್, ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ವ್ಯಾಲಿಡ್ ಇತ್ತು ಅಂತಂದರೆ ನೋ ಪ್ರಾಬ್ಲಮ್. ಓಲ್ಡ್ ಒನ್ ಈಸ್ ವ್ಯಾಲಿಡ್, ಓಕೆನಾ. ಅವ್ರು ನ್ಯೂ ಒನ್ ಕೇಳೋದಿಲ್ಲ. ಓಲ್ಡ್ ಒನ್ ಆ ಡೇಟಿಗೆ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ಗೆ ನಿಮ್ಮದು ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ದರೆ ಸೊ ಇಟ್ ಈಸ್ ಓಕೆ. ಓಕೆ, ನೀವು ಹೊಸದು ಅವ್ರಿಗೆ ಬೇಕಾದರೆ ಅವರೇ ನಿಮಗೆ ಟೈಮ್ ಕೊಡ್ತಾರೆ, ಇಷ್ಟು ದಿನದಲ್ಲಿ ಕಳಿಸು ಅಂತಂತೇಳ್ಬಿಟ್ಟು, ಪೋಸ್ಟ್ ಮಾಡು ಅಂತೇಳಿ. ಸೊ ಡೋಂಟ್ ವರಿ ಅದ್ರ ಬಗ್ಗೆ. ಈಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಆಫ್ಟರ್ ಕ್ರೂಷಿಯಲ್ ಡೇಟ್ ಅಕ್ಸೆಪ್ಟೆಡ್ ಆರ್ ಕ್ಯಾನ್ ವಿ ಮೇಕ್ ಎನ್ ಅಫಿಡೇವಿಟ್? ಇದರಲ್ಲಿ ಏನು ಅಫಿಡೇವಿಟ್ ಮಾಡೋ ಅವಶ್ಯಕತೆ ಇರಲ್ಲ, ಅದು ಸಂಬಂಧಪಟ್ಟ ವಿಷಯನೂ ಅಲ್ಲ. ಅಫಿಡೇವಿಟ್ ಸರ್ಟಿಫಿಕೇಟಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅದು ಮಿಸ್ಟೇಕ್ ತಪ್ಪಾಗಿದೆ, ಇದು ಸರಿ ಅಂಥೇಳಿ ಸರ್ಟಿಫಿಕೇಟಲ್ಲಿ ಇರೋದು ತಪ್ಪು, ಇನ್ನೊಂದು ಸರಿ ಅಂತೇಳಿ ಅಫಿಡೇವಿಟ್ ಮಾಡಿಸ್ತೀವಿ. ಅಫಿಡೇವಿಟ್ ಅಂದರೆ ಅದು ಈ ಕ್ರೂಷಿಯಲ್ ಡೇಟ್ ಬಗ್ಗೆ ಮಾಡಿರೋದಕ್ಕೆ, ಹಿಂದೆ ಮುಂದೆ ಆಗಿರೋದಕ್ಕೆ ಅದಕ್ಕೆ ಅಫಿಡೇವಿಟ್ ಟೋಟಲಿ ಇದು ಯಾವ ಥರ ಅಂತಂದರೆ ಸಂಬಂಧನೇ ಇಲ್ಲ, ಆ ಥರ ಹೇಳಿದರೆ ನೀವು. ಓಕೆ, ಕ್ರೂಷಿಯಲ್ ಡೇಟಿಗಿನ್ನ ಮೊದಲು ಇರಬೇಕು. ಇಲ್ಲ ಅಂದರೂ ನಮ್ಮ 2022 ಬ್ಯಾಚಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಾಗ ಆಫ್ಟರ್ ಕ್ರೂಷಿಯಲ್ ಡೇಟ್ ಇತ್ತು ನಂದು, ಅಕ್ಸೆಪ್ಟ್ ಮಾಡಿದರು. ಸೊ ಈ ಸರಿ ಏನಾಗುತ್ತೋ ನೋಡಬೇಕು. ಮೋಸ್ಟ್ ಪ್ರಾಬಬ್ಲಿ ಅಕ್ಸೆಪ್ಟ್ ಮಾಡ್ತಾರೆ, 100% ಶೂರ್ ಕೊಡೋಲ್ಲ ನಾನು. ಯಾಕಂದರೆ ಈ ವರ್ಷ ಬೇರೆಯವರು ಬೇರೆಯವ್ರು ಬಂದಿದ್ದರೆ ಹೇಳೋಕ್ಕಾಗೋದಿಲ್ಲ ಅವ್ರು ಯಾವ ಥರ ನಿರ್ಧಾರ ಮಾಡ್ತಾರೆ ಅಂತಂದರೆ. ಸೊ ನಾನು ಹೋದಾಗ ಮೇಡಮ್ ಇದ್ರಲ್ಲ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅವರು ನಮ್ಮದನ್ನು ಅಕ್ಸೆಪ್ಟ್ ಮಾಡಿದರು. ಓಕೆ, ನೆಕ್ಸ್ಟ್ ಕ್ವೆಶನ್. ನೋಡಿ, ಈ ಥರ ಆಫ್ಟರ್ ಕ್ರೂಷಿಯಲ್ ಡೇಟ್ ಇತ್ತಂದರೆ ತಲೆ ಕೆಡಿಸ್ಕೊಬೇಡ್ರಿ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಕ್ಸೆಪ್ಟ್ ಮಾಡ್ತಾರೆ ಇಲ್ವ ಅಂತೇಳಿ. ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೋಗಿ, ಯಾಕಂದರೆ ನಮ್ಮ ಟೈಮ್ನಲ್ಲಿ ಅಕ್ಸೆಪ್ಟ್ ಆಗಿದ್ವು ಎಲ್ಲ ಸರ್ಟಿಫಿಕೇಟ್, ಈವನ್ ಆಫ್ಟರ್ ಕ್ರೂಷಿಯಲ್ ಡೇಟ್ಸ್. ಓಕೆ, ಪ್ಲೀಸ್ ಟೆಲ್ ಅಬೌಟ್ ದ ಡ್ರೆಸ್ ಕೋಡ್ ಫಾರ್ ಗರ್ಲ್ಸ್. ಫಾರ್ ಲಿಟಲ್ ಬಿಟ್ ಕನ್ಫ್ಯೂಸ್. ಡ್ರೆಸ್ ಕೋಡ್ ಫಾರ್ ಗರ್ಲ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಹಂಗೂ ನಿಮಗೆ ಎಕ್ಸಾಕ್ಟ್ ಯಾವ ಥರ ಇರಬೇಕು ಡ್ರೆಸ್ ಕೋಡ್ ಅಂತ ಬೇಕಾದರೆ ಸೃಷ್ಟಿ ದೇಶ್ಮುಖ್ UPSC ಇಂಟರ್ವ್ಯೂ ವಿಡಿಯೋ ಅಂತ ಟೈಪ್ ಮಾಡಿ. ಆ ಸೃಷ್ಟಿ ದೇಶ್ಮುಖ್ ಅವರು ಹಾಕಿರೋ ವಿಡಿಯೋ ಇದೆ ನೋಡಿ, ಅವ್ರ ಡ್ರೆಸ್ ಕೋಡ್ ದಟ್ ಈಸ್ ಸೂಟಬಲ್. ಸೃಷ್ಟಿ ದೇಶ್ಮುಖ್ 2018 ಬ್ಯಾಚ್ UPSC ಟಾಪರ್ ಇದ್ದಾರೆ ನೋಡಿ, ಅವ್ರ ಡ್ರೆಸ್ ಕೋಡ್ ನೋಡಿ. ಸೊ ಆ ಥರ ಡ್ರೆಸ್ ಕೋಡ್ ಸೂಟಬಲ್ ಫಾರ್ ಇಂಟರ್ವ್ಯೂ. ಸ್ಯಾರಿಗಿನ್ನ ಅದೇ ಬೆಸ್ಟು. ಓಕೆ,
ನೆಕ್ಸ್ಟ್ ಪ್ಲೇಸ್ ಫಾರ್ ಇಂಟರ್ವ್ಯೂ ಆಲ್ರೆಡಿ ಹೇಳಿದ್ದೀನಿ. ಆಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಇಂಟರ್ವ್ಯೂ. ತಲೆ ಕೆಡಿಸ್ಕೊಬೇಡಿ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತೇಳಿ ನಿಮಗೊಂದು ಇಂಟರ್ವ್ಯೂ ಕಾಲ್ ಲೆಟ್ರ್ ಬರುತ್ತಲ್ಲ, ಅದರಲ್ಲಿ ಒಂದು ಲಿಸ್ಟ್ ಬರುತ್ತೆ, ಅವನ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ ಇವಾಗ. ನೆಕ್ಸ್ಟು ಇಂಟರ್ವ್ಯೂ ಲ್ಯಾಂಗ್ವೇಜ್ ಕನ್ನಡ ಆರ್ ಇಂಗ್ಲೀಷ್. ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ವೀಡಿಯೋದಲ್ಲಿ, ಕನ್ನಡನ IB ಇಂಟರ್ವ್ಯೂ ಹೋಗ್ತಾಯಿದ್ದೀರ ಅಂತಂದರೆ ಕನ್ನಡ ಭಾಷೆನ ಮರೆತು ಹೋಗ್ಬೋದು ನೀವು. ಯಾಕಂದರೆ ಈ ಕನ್ನಡ ಒಂದು ಪದನೂ ಬಳಸೋಕ್ಕೆ ನಮಗೆ ಬಿಟ್ಟಿರಲ್ಲ. ಆದರೆ ಒಬ್ಬರು ಕನ್ನಡದವ್ರು ಇರ್ತಾರೆ, ನಮ್ಮ ಇಂಟರ್ವ್ಯೂ ಪ್ಯಾನಲಲ್ಲಿ ಒಬ್ಬರು ಇರ್ತಾರೆ, ಅವರು ವಿಜಯವಾಣಿ ಅಥವಾ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಓದಿಸ್ತಾರೆ. ಅವರೊಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಕನ್ನಡ ಬರೋದಿಲ್ಲ. ನಾವು ಇಂಗ್ಲೀಷಲ್ಲೇ ಇಂಟರ್ಯಾಕ್ಷನ್ ಮಾಡಬೇಕಾಗುತ್ತೆ. ಸೊ ಕನ್ನಡ ಭಾಷೆಯನ್ನು ಬಿಟ್ಟು ಮಾತಾಡೋಕ್ಕೆ ರೆಡಿಯಾಗಿರಿ ಅಲ್ಲಿ, ಓಕೆನಾ. ಕನ್ನಡನ ಟೋಟಲಿ ಮರಿಬೇಕು ನೀವಲ್ಲಿ. ಇಂಗ್ಲೀಷಲ್ಲೇ ನಿಮ್ಮ ಇಂಟರ್ವ್ಯೂ ನಡೆಯೋದು, ಹಿಂದಿನೂ ಅಲೋ ಮಾಡೋದಿಲ್ಲ. ವಿಚ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಇಂಟರ್ವ್ಯೂ. ಇದಕ್ಕೆ ನಾನು ಚೆನ್ನಾಗಿ ಆನ್ಸರ್ ಮಾಡಬೇಕು. ನೋಡಿರಿ, ನಿಮ್ಮದು ಜಾತಕ ನೋಡಿ ಸ್ವಾಮೀಜಿ ಹೆಂಗೆ ಹೇಳ್ತಾನೋ ಅದೇ ಥರ ಸೇಮ್ ಟು ಸೇಮ್ ಆ್ಯಸ್ ಇಂಟರ್ವ್ಯೂವರ್ಗೆ ನಿಮ್ಮ ಜಾತಕ ನೀವೇ ಕೊಡ್ತೀರ. ನಿಮ್ಮ ಇಂಟರ್ವ್ಯೂ ಕಾಲ್ ಲೆಟ್ರ್ ಬರುತ್ತಲ್ಲ, ಅದ್ರ ಜೊತೆಗೆ ಒಂದು SSQ ಆ್ಯಂಡ್ ಇನ್ನೊಂದು ಫಾರಮ್ ಬರುತ್ತೆ, ಟೋಟಲ್ 2 ಫಾರಮ್ಸ್. ಅವನ್ನ ಫಿಲಪ್ ಮಾಡಿ ಕೊಡಬೇಕಾಗುತ್ತೆ ನೀವು. SSQ ಫಾರಮ್ನಲ್ಲಿ ಅದರಲ್ಲಿ ನೀವೆಲ್ಲ ನಿಮ್ಮ ಬಗ್ಗೆ ಎಲ್ಲ ಎಲ್ಲಿದ್ದಿರಿ, ಏನೇನು ಮಾಡಿದ್ರಿ, 5 ವರ್ಷಗಳಲ್ಲಿ ಎಲ್ಲಿ ವಾಸ ಇದ್ರಿ, ನೀವು ಫಾರಿನ್ ವಿಸಿಟ್ ಮಾಡಿದ್ರಾ, ನೀವು ಎಲ್ಲೆಲ್ಲಿ ಓದಿದ್ದೀರಾ, ಎಲ್ಲನೂ ನೀವಾಗಿ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಇಂಟರ್ವ್ಯೂ ಕಾಲ್ ಲೆಟ್ರ್ ಬರುತ್ತಲ್ಲ, ಅದ್ರ ಜೊತೆಗೆ ಈ ಫಾರಮ್ ಬರ್ತವೆ 2. ಅದರಲ್ಲಿ ಈ ಸ್ಪೆಷಲ್ ಸೆಕ್ಯೂರಿಟಿ ಕ್ವೆಶ್ಚನರ್ ಇನ್ನೊಂದು ಯಾವುದೋ ಇದೆ, ಟೋಟಲ್ 2 ಫಾರಮ್ ಬರುತ್ತೆ. ಅದನ್ನ ಫಿಲ್ ಮಾಡಿ ನೀವೇ ಕೊಡ್ತೀರಾ. ಅದು ನೋಡಿಬಿಟ್ಟು ಅವರು ನಿಮ್ಮ ಒಂಥರ ರೆಸ್ಯೂಮ್ ಇದ್ದಂಗೆ, ಅದು ನಿಮ್ಮ ಥರ ಬಯೋಡಾಟಾ ಶೋ ಮಾಡುತ್ತದೆ. ಸೊ ಅದನ್ನ ನೋಡಿಬಿಟ್ಟು ಅವರು ಕ್ವೆಶನ್ಸ್ನ ಕೇಳೋದು. ಫಸ್ಟಿಗೆ ಆಬ್ವಿಯಸ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಾರೆ. ಸೊ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತೇಳಿ, ಫಸ್ಟ್ ಇಂಪ್ರೆಷನ್ ಯಾವತ್ತಿಗೂ ಸ್ವಲ್ಪ ಚೆನ್ನಾಗಿರೋಕ್ಕೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಂಟ್ರೊಡಕ್ಷನ್ ಆದಮೇಲೆ ಅವರು ರೆಸ್ಯೂಮ್ ನೋಡಿಬಿಟ್ಟು, ನಿಮ್ಮ SSQ ಫಾರಮ್ ನೋಡಿಬಿಟ್ಟು ನೆಕ್ಸ್ಟ್ ಕ್ವೆಶನ್ ಏನು ಕೇಳಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ಓಕೆನಾ. ಅವರು ನಿಮ್ಗೆ ಇದೇ ಥರ ಕ್ವೆಶನ್ ಕೇಳಬೇಕು ಅಂತ ನೀವು ರೆಡಿಯಾಗಿ ಹೋಗಿರ್ತಾರೆ, ಯಾವ ಕ್ವೆಶನ್ ಕೇಳಿದ್ರೆ ಯಾವ ಆನ್ಸರ್ ಮಾಡಬೇಕು ಅಂತೇಳಿ. ಬಟ್ ಅವರು ಯಾವ ಅಭ್ಯರ್ಥಿಗೆ ಏನು ಕ್ವೆಶನ್ ಕೇಳಬೇಕು ಅಂತ ನಿರ್ಧಾರ ಆಗಿ ಬಂದಿರೋದಿಲ್ಲ. ನಿಮ್ಮ SSQ ಫಾರಮ್ ನೋಡಿದಾದಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ, ಈ ಅಭ್ಯರ್ಥಿಗೆ ಏನು ಕ್ವೆಶನ್ ಕೇಳಬೇಕು ನಾನು ಅಂತೇಳಿ. ಸೊ ಓಕೆನಾ. ನಿಮ್ಮ SSQ ಫಾರಮ್ ಭರ್ತಿ ಮಾಡುವಾಗ, ಫಿಲಪ್ ಮಾಡುವಾಗ ಸ್ವಲ್ಪ ಗಮನವಿಟ್ಟು ಫಿಲಪ್ ಮಾಡಿ, ಏನು ಫಿಲಪ್ ಮಾಡಿದರೆ ಯಾವ ಥರ ಕ್ವೆಶನ್ ಕೇಳ್ಬೋದು ಅಂತೇಳಿ. ಅದರಲ್ಲಿ ನಿಮ್ಮ ಹ್ಯಾಬಿಟ್ಸು ಸಹ ಫಿಲಪ್ ಮಾಡಬೇಕು. ಸೊ ಅದನ್ನೆಲ್ಲ ನಿಮಗೆ ಪಕ್ಕಾ ಗೊತ್ತಿದ್ದರೆ ಅದನ್ನ ಫಿಲಪ್ ಮಾಡಿ. ನಿಮ್ಮ ಹ್ಯಾಬಿಟ್ ಅದರಲ್ಲಿ ಪರ್ಫೆಕ್ಟ್ ಇದ್ದರೆ ಸುಮ್ಮನೆ ಏನೋ ಒಂದು ಆಗಬೇಕು ಅಂತೇಳಿ ಆ ಥರ ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬ್ರೋ, ನಿಮ್ಮದು ಕ್ಲಿಯರ್ ಆಯಿತಾ? ಈ ಸರಿ ನಾನು IBSA ಎಕ್ಸಾಮ್ ನಾನು ಬರೆದಿಲ್ಲ, ಅದು ಕ್ಲಿಯರ್ ಆಗೂ ಇಲ್ಲ, ಬರೆಯೋದಿಲ್ಲ ಈ ಸರಿ, ಅಪ್ಲೈಯೇ ಮಾಡಿಲ್ಲ ನಾನು. ನೆಕ್ಸ್ಟ್ ಕ್ವೆಶನ್ ಬ್ರೋ, ಇಂಟರ್ವ್ಯೂ ಎಷ್ಟು ಮಿನಿಟ್ ಇರುತ್ತೆ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಮ್ಮ ಬ್ಯಾಚ್ನಲ್ಲಿ ಅಪ್ ಟು 46 ಮಿನಿಟ್ ಒಬ್ಬರು ಅಭ್ಯರ್ಥಿದು ಇಂಟರ್ವ್ಯೂ ಆಯಿತು, ಅವ್ರು ಸೆಲೆಕ್ಟ್ ಆದರು, ಓಕೆನಾ. ಪ್ಯಾನಲ್ಲು ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾಂಡಿಡೇಟ್ಗೆ ಇಷ್ಟಿಷ್ಟು ಮಿನಿಟ್ ಅವ್ರಿಗೆ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಭಾಳ ಇಷ್ಟ ಆಯ್ತೇನೋ ಆ ಕ್ಯಾಂಡಿಡೇಟು, ಅದಕ್ಕೆ ಆ ವ್ಯಕ್ತಿ ಬಗ್ಗೆ ಜಾಸ್ತಿ ತಿಳ್ಕೊತ ಅವ್ರಿಗೆ 45 ಮಿನಿಟ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಮ್ಯಾಕ್ಸಿಮಮ್ ಇಷ್ಟುವರೆಗೂ ಮಾಡ್ತಾರೆ, ಓಕೆನಾ. ಮಿನಿಮಮ್ ನಂದು ಇಂಟರ್ವ್ಯೂ ಟೈಮಿಂಗ್ಸು 5 to 6 ಮಿನಿಟ್ ಆಗಿದ್ದು ಅಷ್ಟೇ. ಕೆಲವೊಬ್ಬರು ನಾನು ನೋಡಿದ್ದೀನಿ ಹೋಗಿ 1 ಮಿನಿಟ್ ಆಗಿರಲ್ಲ, ಒಂದು ಲೇಡಿ 1 ಮಿನಿಟ್ ಸಹ ಆಗಿರಲ್ಲ. ಬಿಕಾಸ್ ನನ್ನ ಜೊತೆನೇ ನನಗಿನ್ನ ಲೈನಲ್ಲಿ ಕೂರಿಸ್ತಾರೆ, ನನಗಿನ್ನ ಮೊದಲಿದ್ಲು ಆ ಹುಡುಗಿ, ಜಾಸ್ತಿ ನಗ್ತಾ ಇದ್ಲು. ಸೊ ಆ ಹುಡುಗಿನ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ಲು ಅಷ್ಟೇ. ಒಳಗಡೆ ಏನು ಕೇಳಿದ್ರು ಏನು ಆಯಿತೋ ಗೊತ್ತಿಲ್ಲ, ಡೋರ್ ಕ್ಲೋಸ್ ಮಾಡಿರ್ತಾರೆ. ಸೊ ಈ ಥರ ಇದೆ. 1 ಮಿನಿಟಲ್ಲೂ ನಿಮ್ಮನ್ನು ಕಳಿಸ್ತಾರೆ. 45 ಮಿನಿಟ್ಸ್ವರೆಗೂ ಕ್ವೆಶನ್ ಮಾಡ್ತಾರೆ. ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಯುವರ್ ಪರ್ಫಾರ್ಮೆನ್ಸ್. ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗೆ ತೋರಿಸ್ತೀರೋ ಹಂಗೆ ಇಂಟರ್ವ್ಯೂ ಕ್ಯಾರಿ ಆಗುತ್ತೆ, ಓಕೆ. ಜನವರಿ 2026 OBC ಸರ್ಟಿಫಿಕೇಟ್ ಮಾಡಿಸಿದ್ದೀನಿ, ಮತ್ತೆ ಮಾಡಿಸ್ಬೇಕಾ? ಬಿಕಾಸ್ ನೋಡಿ, ಹಳೇದು ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ದರೆ ಹೊಸದು ಮಾಡಿಸೋದು ಅವಶ್ಯಕತೆ ಇಲ್ಲ.
ನಿಮಗೆ ಮಾಡಿಸ್ಬೇಕು ಅನಿಸಿದ್ರೆ ಮಾಡಿಸ್ರಿ, ಯಾಕಂದರೆ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಯಾರು ಬಿಟ್ಟಾಗ ಬೇಕಾಗುತ್ತೆ ಈ ಇಯರ್ನಲ್ಲಿ ವ್ಯಾಲಿಡ್ ಇರೋದು. ಸೊ ಮಾಡಿಸಿ, ಹಳೆದು ನಿಮಗೆ ಈ IBSC ಎಕ್ಸಾಮ್ನಲ್ಲಿ ವ್ಯಾಲಿಡ್ ಇರುತ್ತೆ, ಡೋಂಟ್ ವರಿ. ಇಂಟರ್ವ್ಯೂ ಕ್ಲಾಸಸ್ ಡೇ ಬೈ ಡೇ ಮಾಡಿ. ಸೊ ಸಾರಿ ಫಾರ್ ದಿಸ್ ಫಾರ್ ಯುವರ್ ರಿಕ್ವೆಸ್ಟ್, ಬಿಕಾಸ್ ನಾನು ಅಷ್ಟೊಂದು ಫ್ರೀ ಇಲ್ಲ ಡೈಲಿ ವಿಡಿಯೋ ಮಾಡಿ ಹಾಕೋಷ್ಟು. ನಿಮಗೆ ಸಾಧ್ಯ ಆದಷ್ಟೇ ಹೆಲ್ಪ್ ಮಾಡಬೇಕು ಅಂತೇಳಿ ನನ್ನ ಕೆಲಸದ ಒತ್ತಡದಲ್ಲಿ ನಿಮಗೆ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ನನಗೆ ಡೈಲಿ ವಿಡಿಯೋ ಮಾಡೋಷ್ಟು ಟೈಮ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ. ಸೊ ಸಾರಿ ಫಾರ್ ದಟ್. ಓಕೆ, ರೆಸ್ಯೂಮ್ ಬಗ್ಗೆ ಹೇಳಿ. ಸೊ ರೆಸ್ಯೂಮ್ ಅಲ್ಲ, ಅದು SSQ ಫಾರಮ್ ಆ್ಯಂಡ್ ಇನ್ನೊಂದು ಯಾವುದೋ ಬರುತ್ತೋ, ಟೋಟಲ್ 2 ಫಾರಮ್ಸ್ ನಿಮಗೆ ಇಂಟರ್ವ್ಯೂ ಇದು ಬರುತ್ತಲ್ಲ ಅದರಲ್ಲಿ ಡೌನ್ಲೋಡ್ ಆಗುತ್ತೆ. ಆ ಫಾರಮ್ ಬಂದಿರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು 2 or 3 ಸೆಟ್ನ ಕ್ಯಾರಿ ಮಾಡಬೇಕಾಗುತ್ತೆ ನೀವು. ಸೊ ಬಿ ಕೇರ್ಫುಲ್ ವೈಲ್ ಫಿಲ್ಲಿಂಗ್ ದೋಸ್ ಫಾರ್ಮ್ಸ್. ಓಕೆ, ಕಂಪ್ಲೀಟ್ ಪ್ರೋಸೆಸ್ ಬಗ್ಗೆ ವಿಡಿಯೋ ಮಾಡಿ. ಕಂಪ್ಲೀಟ್ ಪ್ರೋಸೆಸ್ ಏನು, ನಿಮಗೊಂದು ಮೇಲ್ ಬರುತ್ತೆ, ಆ ಮೇಲಲ್ಲಿ ಫಾರ್ಮ್ಗಳು ಬರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀರಾ. ಹೋಗಿ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮನ್ನ ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ಕರ್ಕೊಂಡು ಹೋಗ್ತಾರೆ, ಇಂಟರ್ವ್ಯೂ ಫ್ಲೋರ್ಗೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲ್ಗಡೆ ಫ್ಲೋರೆಲ್ಲ ಆಗುತ್ತೆ, ಕೆಳಗಡೆ ಫ್ಲೋರಲ್ಲಿ ನಿಮ್ಮದು ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ನಡೆಯೋದ್ರಲ್ಲಿ ಅಲ್ಲಿ ನಿಮ್ಮನ್ನ ಲೈನ್ ವೈಸ್ ಕೂರಿಸ್ತಾರೆ. ಅದು ಯಾವ ಥರ ಮಾಡ್ತಾರೋ ಸೀರಿಯಲ್ ಗೊತ್ತಿಲ್ಲ, ಸೀರಿಯಲ್ ಮಾಡಿಬಿಟ್ಟು ನಿಮ್ಮನ್ನ ಕೂರಿಸ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬೇಕು. ಸೊ ಫಸ್ಟಿಗೆ ನೀವು ಹೋದ ತಕ್ಷಣ ಹೋಗೋಕ್ಕೂ ಮುಂಚೆ ಬೆಲ್ ಮಾಡ್ತಾರೆ. ಅವರೆಲ್ಲ ಪ್ಯಾನಲಲ್ಲಿ ಇರೋರೆಲ್ಲ IPS ಆಫೀಸರ್ಸು. ಡೋರ್ ಓಪನ್ ಮಾಡಿ ನೀವು ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿ ಚೇರ್ ಮೇಲೆ ಕೇಳಿಬಿಟ್ಟು ಕುಂತ್ಕೊಳ್ಳಿ. 5 ಜನದಲ್ಲಿ ಫಸ್ಟಿಗೆ ಒಬ್ಬರು ಕೇಳ್ತಾರೆ. ಹೆಡ್ ಇರ್ತಾರಲ್ಲ 5 ಜನದಲ್ಲಿ, ಅವರೆಲ್ಲ 5 ಜನನೂ IPS ಆಫೀಸರ್ಸ್. ಅವರು ಸೀನಿಯರ್ ಮೋಸ್ಟ್ IPS ಆಫೀಸರ್ಗಳಿರ್ತಾರೆ. ಸೊ ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಭಾಳ ಎಚ್ಚರಿಕೆ ಇರಲಿ. ಅವರು ನಿಮ್ಮ ಬಗ್ಗೆ ಎಲ್ಲ ಚೆನ್ನಾಗಿ ನೀವು ನಿಮ್ಮನ್ನ ಕರೆಯೋಕ್ಕೂ ಒಂದು 2 ನಿಮಿಷ ಮುಂಚೆ ನಿಮ್ಮ SSQ ಫಾರಮ್ನ ಅವ್ರು ನೋಡಿಬಿಟ್ಟು ನಿಮ್ಮನ್ನ ಕರೀತಾರೆ. ಆ ಅಭ್ಯರ್ಥಿ ಹೇಗೆ ಅಂತೇಳಿ ಆ SSQ ಫಾರಮ್ ನೋಡ್ತಿದ್ದಂಗೆ ಅವ್ರಿಗೆ ಗೊತ್ತಾಗಿರುತ್ತೆ ಅಲ್ಲೇ. ಸೊ ಇಷ್ಟೇ, ನಿಮ್ಮನ್ನ ಕ್ವಶನ್ ಮಾಡಿಬಿಟ್ಟು ಈಚೆ ಕಳಿಸ್ತಾರೆ ಅಷ್ಟೇ. ನನಗೆ ಫಸ್ಟಿಗೆ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅನ್ನೋ ಕ್ವಶನ್ ಕೇಳಿದ್ರು. ನಾನು ಅದು ಕೊಟ್ಟಾದಮೇಲೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿಸಿದ್ರು, ಪ್ರಜಾವಾಣಿ ಅವ್ರ ವಿಜಯವಾಣಿ ಓದಿದ್ದೆ. ಅದಾದಮೇಲೆ ಪೊಲಿಟಿಕ್ಸ್ ಬಗ್ಗೆ ಕ್ವಶನ್ ಕೇಳಿದರು. ಇವಾಗ ತಮಿಳ್ನಾಡು ಪೊಲಿಟಿಕ್ಸ್ ಭಾಳ ಒಂಚೂರು ಬಿಸಿ ನ್ಯೂಸ್ ಇರೋದ್ರಿಂದ ಅದ್ರ ಬಗ್ಗೆ ಪಕ್ಕಾ ಕ್ವಶನ್ಸ್ ಬರೋ ಸಾಧ್ಯತೆಗಳು ಇದ್ದಾವೆ. ಸೊ ಆಲ್ಮೋಸ್ಟ್ ಯಾವುದೇ ಪಕ್ಷದ ಬಗ್ಗೆ ಕೇಳಿದ್ರು ನ್ಯೂಟ್ರಲ್ ಆಗಿರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕ್ವಶನ್ ಅರ್ಥ ಆಗಲಿಲ್ಲ ಅಂತಂದರೆ ಅರ್ಥ ಆಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಅದು ಬಿಟ್ಟು ಅದ್ರ ಬಗ್ಗೆ ಏನೇನೋ ಆನ್ಸರ್ ಕೊಡೋಕ್ಕೆ ಹೋಗಬೇಡಿ. ಯಾವುದೇ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ರೆ ನ್ಯೂಟ್ರಲ್ ಆಗಿ ಮಾತಾಡಿ. ಸೊ ಇಷ್ಟು ಇಂಟರ್ವ್ಯೂ ಬಗ್ಗೆ. ನನ್ನ ಮಿಸ್ಟೇಕ್ನ ನಾನು ಓಪನ್ನಾಗಿ ಹೇಳ್ಕೊಳ್ಳೋದಕ್ಕೆ ನಾನು ಫ್ರ್ಯಾಂಕಾಗಿ ನನ್ನ ಇಂಟರ್ವ್ಯೂನಲ್ಲಿ ಆಗಿದ್ದ ಮಿಸ್ಟೇಕು. ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು. ಬಟ್ ಅವರು ಒಂದು ಕ್ವಶನ್ ಕೇಳಿದ್ರು, ವಾಟ್ ಆರ್ ದ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಪೊಲಿಟಿಕ್ಸ್ ಅಂತ ಅವ್ರು ಕೇಳಿದ್ದು ನಾನು ಕ್ವಶನ್ನ ರಾಂಗಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಕರ್ನಾಟಕ ಪೊಲಿಟಿಕ್ಸ್ ಅಂತ ಕೇಳಿದ್ರು ಅವರು. ಆವಾಗ JDS BJP ಒಂದಾಗ್ಬಿಟ್ಟು ಕಾಂಗ್ರೆಸ್ ಆಪ್ರೇಷನ್ ಏನೋ ಮಾಡ್ತಾಯಿದ್ರು. ಸೊ ಅದನ್ನು ನಾನು ಹೇಳ್ಬೇಕಾಗಿತ್ತು. ಬಟ್ ನಾನು ಕ್ವಶನ್ನ ರಾಂಗಾಗಿ ಅರ್ಥ ಮಾಡಿಕೊಂಡು ನಾನು ಕಾಂಗ್ರೆಸ್ ಪರವಾಗಿಯೂ ಅಲ್ಲ, BJP ಪರವಾಗಿಯೂ ಅಲ್ಲ, ನಾನೇನು ಹೇಳ್ಬಿಟ್ಟೆ, ಆಡಳಿತದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಪಾರ್ಟಿ ಮಾಡ್ತಿರೋ ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳೋದಕ್ಕೆ ಶುರು ಮಾಡಿಬಿಟ್ಟೆ. ಸೊ ಹಾಗಾಗಿ ಅವರು ನನ್ನ ನೆಗೆಟಿವ್ ಆಗಿ ದೃಷ್ಟಿನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕಂದರೆ ನಾನು ಕ್ವಶನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ಅಲ್ಲಿ ಕುಂತಿರೋ ಸೀನಿಯರ್ ಮೋಸ್ಟ್ IPS ಆಫೀಸರ್ಗಳ ಮುಂದೆ ಒಂದು ಸ್ವಲ್ಪ ಬೆದರಿಕೆ, ಒಂದು ಸ್ವಲ್ಪ ನಡುಕ ಶುರುವಾಗುತ್ತೆ. ಸೊ ನಾನು ಆ ತಪ್ಪನ್ನು ಮಾಡಿದ್ದೀನಿ, ನೀವು ಆ ತಪ್ಪನ್ನು ಮಾಡಬೇಡಿ. ಸೊ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಪೊಲಿಟಿಕ್ಸ್ ಆರ್ ಇಂಡಿಯನ್ ಪೊಲಿಟಿಕ್ಸ್ ಯಾವುದೇ ಕೇಳಿದ್ರು ನೀವು ಅದರರ್ಥ ರಾಜಕೀಯ ಬೆಳವಣಿಗೆ ಏನಾಗ್ತಿದೆ ಅಂತೇಳಿ ಹೇಳ್ಬೇಕು. ನಾನು ಒಂದು ರಾಜಕೀಯ ಪಕ್ಷದ ಏನು ಅಭಿವೃದ್ಧಿ ಮಾಡ್ತಿದೆ ಅದನ್ನು ಅಂದ್ಕೊಂಬಿಟ್ಟೆ. ಸೊ ನಿಮಗೆ ಇದರಿಂದ ಹೆಲ್ಪ್ ಆಗಲಿ ಅಂತೇಳಿ ಹೇಳ್ತಾಯಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು
ಆಮೇಲೆ ಪೊಲಿಟಿಕ್ಸ್ ಈ ಥರ ಎಲ್ಲ ಕೇಳಿದಾದ್ಮೇಲೆ ಒಬ್ಬರು ಸೈಕೋಮೆಟ್ರಿಕ್ ಟೆಸ್ಟ್ ಮಾಡೋರು ಇರ್ತಾರೆ ನಿಮ್ಮ ಮೆದುಳನ್ನು IQ ಲೆವೆಲ್ ಎಷ್ಟಿದೆ ಅಂತೇಳಿ. ಇನ್ನೊಬ್ಬರು ಯಾರು ಇರ್ತಾರೆ ಮರ್ತೋಗಿದೆ. ಟೋಟಲ್ 5 ಮೆಂಬರ್ಸ್ ಪ್ಯಾನೆಲ್ ಇರುತ್ತೆ. ಸೊ ಜಾಸ್ತಿ ಯೋಚನೆ ಮಾಡಬೇಡಿ, ಕಾನ್ಫಿಡೆನ್ಸನ್ನು ತೋರಿಸಿ, ಹಾಗೆ ಆಗುತ್ತೆ. ಓಕೆನಾ? ಇದ್ರ ಬಗ್ಗೆ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. Okay, some probable questions. I have already answered for these questions. Possible everyone share your scores along with category. ಇನ್ನೊಬ್ರು ಯಾರೋ ಕ್ವಶನ್ ಕೇಳಿದರು, ಯಾವುದಾದ್ರೂ ಇಂಟರ್ವ್ಯೂ ಬ್ಯಾಚ್ ತೊಗೋಬೇಕಾ ರೆಕಮೆಂಡ್ ಮಾಡಿ ಅಂತೇಳಿ. ಸೊ ಅದ್ರ ಬಗ್ಗೆ ನಾನು ಯಾರನ್ನೂ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ನನ್ನ ಟೈಮಲ್ಲಿ ನಾನು ನೋಡಿದ್ದೀನಿ ಎಲ್ಲ ಇಂಟರ್ವ್ಯೂ ಬ್ಯಾಚ್ಗಳ ಅಮೌಂಟ್ 5K 7K ಈ ಥರ ಇತ್ತು. ಬಟ್ ಅಷ್ಟೊಂದು ವರ್ತಿ ಅನ್ನಿಸ್ಲಿಲ್ಲ ನನಗೆ ಅವ್ರ ಇಂಟರ್ವ್ಯೂನ. ಸೊ ಯಾಕಂದರೆ ಈ ಟೈಮಲ್ಲಿ ತೊಗೊಳ್ತಾರೆ ಬ್ಯಾಚ್ ಅಂತೇಳಿ ಅವ್ರ ಮನಸ್ಸಿಗೆ ಬಂದ ಹಾಗೆ ಅಮೌಂಟನ್ನು ಫೀಸನ್ನು ಇಟ್ಟಿದ್ದಾರೆ. ಸೊ ಐ ಥಿಂಕ್ ನನಗನ್ಸೋದು ಅವರು ಇಂಟರ್ವ್ಯೂ ಕೊಡೋದಕ್ಕೆಲ್ಲ ದುಡ್ಡು ಮಾಡೋದಕ್ಕೆ ಅವರು ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಯಾವುದಕ್ಕೂ ಇದ್ರ ಮೇಲೆ ನಿಮ್ಮ ವಿಚಾರ. ಯಾವ್ದಾದ್ರು 100-200 ರೂಪಾಯಿನಲ್ಲಿ ಯಾರಾದ್ರು ಇಂಟರ್ವ್ಯೂ ಬ್ಯಾಚ್ ಕೊಡ್ತಾಯಿದ್ರೆ ಅದನ್ನ ತೊಗೊಳ್ಳಿ. ಆದರೆ ಸಾವಿರಾರು ಗಂಟಲೆ ಅಮೌಂಟ್ನ ಖರ್ಚು ಮಾಡಬೇಡಿ. ಬಿಕಾಸ್ ದೇರ್ ಇಂಟೆನ್ಷನ್ ಈಸ್ ಟು ಅರ್ನ್ ಮನಿ, ನಾಟ್ ಟು ಗಿವ್ ದ ಸರ್ವಿಸ್. ಓಕೆನಾ? ಅದನ್ನು ನೀವು ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಒಳ್ಳೆಯದು. ನ್ಯೂಸ್ ಪೇಪರ್ ಅನಲೈಸಿಸ್ ಮಾಡಿ, ಮಿರರ್ ಮುಂದೆ ನೀವೇ ಪ್ರಾಕ್ಟೀಸ್ ಮಾಡಿ. ಸೊ ಎಷ್ಟು ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿ ಬನ್ನಿ ಇಂಟರ್ವ್ಯೂನಲ್ಲಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಐ ವಿಲ್ ಟ್ರೈ ಟು ಆನ್ಸರ್. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.